ತಪ್ಪು. ನಾವು ನಿನಗೆ ಆ ವಿಷಯ ಹೇಳಬೇಕಿತ್ತು. ಅದು ಒಂದು ವಿಷಯ ನೀವು ನಂಗೆ ಹೇಳಿಲ್ಲ ಅಂದರೆ ಅದರಲ್ಲಿ ಏನೋ ಇದೆ. ಯಾಕೋ ನಿಮ್ಮಿಬ್ರ ಮೇಲೂ ಅನುಮಾನ ನನಗೆ. ನೀವೇನೋ ಮಾಡಿ ನನ್ನ ತಲೆ ಕಟ್ಟಕ್ಕೆ ಹೊರಟಿದ್ದೀರಾ. ನನಗೇನು ಬೇಡ ಸ್ವಾಮಿ, ಬಿಟ್ಬಿಡಿ ನನ್ನ. ಲವ್ ಮಾತಾಡಿದ್ರೆ ಸಾಕು, ಟೆನ್ಷನ್ ತಗೊಂಡು ಸಾಯ್ತೀಯಲ್ಲೋ. ಒಂಚೂರು ಹೇಳೋದು ಕೇಳೋ. ಆಗಲ್ಲ ರೀ, ನಾನಿಲ್ಲಿರಲ್ಲ. ನಿನಗೇನೀಗ ಸತ್ಯ ತಾನೇ ಬೇಕು? ಹೌದು, ನೀವು ಕೊಡೋ 10 ಲಕ್ಷ ನಂಬ್ಕೊಂಡು ನಾನು ಜೈಲಿಗೆ ಹೋಗಿ ರೆಡಿ ಇಲ್ಲ ಸ್ವಾಮಿ. ಅದೇನು ನಾಟಕ ಮಾಡಬೇಕೋ ಪೂರ್ತಿ ಕತೆ ಗೊತ್ತಿದ್ರೇನೆ ಮಾಡೋಕ್ಕಾಗೋದು. ಆಯಿತು, ಹೇಳ್ತೀನಿ. ಆದಿತ್ಯನ ಸಾವನ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೀನಿ. ಸಮಾಧಾನನಾ? ನೀವು ಸುಳ್ಳುಗಿಳು ಹೇಳ್ಬಿಟ್ರೆ ನೋಡು, ಅದರ ಅವಶ್ಯಕತೆ ನನಗಿಲ್ಲ. ಆದರೆ ನಾವು ಹೇಳೋದನ್ನ ಕೇಳಿದ ಮೇಲೂ ನಿನಗೆ ಹೋಗಬೇಕು ಅನ್ಸಿದ್ರೆ ನೀನು ಡಿಸೈಡ್ ಮಾಡು. ನಿನ್ನನ್ನು ಯಾರು ಫೋರ್ಸ್ ಮಾಡೋಲ್ಲ, ನಿನ್ನನ್ನು ಯಾರು ತಡೆಯೋದು ಇಲ್ಲ. ಆಯ್ತು, ಬನ್ನಿ. ಬಾ, ಕಾರತ್ ನಡಿ. ಸರ್, ಬಿಡಿ ಸರ್, ಬಿಟ್ಬಿಡಿ ಸರ್ ನನ್ನ. ಇಲ್ಲಿಗೆ ಯಾಕೆ ಸರ್ ಕರ್ಕೊಂಡ್ಬಂದಿದ್ದೀರಾ? ಬಾಸ್, ನೀವಾದರೂ ಹೇಳಿ ಬಾಸ್, ಏನು ನಡೀತಿದೆ ಇಲ್ಲಿ? ನೀನು ನಮ್ಮನೆ ದೇವರು ಕಣೋ, ನಮ್ಮ ಪ್ರಾಣ ಕಣೋ. ನಿನ್ನನ್ನು ಹೆದರ್ಸೋದು ನೀನೆಲ್ಲಿ ನಮ್ಮನ್ನು ಬಿಟ್ಟು ಹೋಗ್ತೀಯೋ ಅನ್ನೋ ಭಯಕ್ಕೆ ಕಣೋ. ನೀನು ನಮ್ಮನೆ ಅನ್ನದ ದಿಕ್ಕು ಕಣೋ. ಸರ್, ಅನ್ನನೂ ಆಗಲ್ಲ, ಸಾರು ಆಗಲ್ಲ, ಬಿಟ್ಬಿಡಿ ಸರ್ ನನ್ನ. ಓಹೋ, ಇಂಡೈರೆಕ್ಟ್ ಆಗಿ ನನ್ನನ್ನು ತಿನ್ಬೋದು ಅಂತ ಬೇರೆ ಹೇಳ್ತಿದ್ದೀರಾ ಸರ್? ಬಡವ ಹೆಂಗೋ ಬದುಕೊಂಡ್ಬಿಡ್ತೀನಿ, ನಾನು ಬರ್ತೀನಿ ಸರ್. ಏಯ್, ನಿಂತ್ಕೊಳ್ಳೋ ಸುಮ್ಮನೆ. देखो बेटी, ಹಾಗೆಲ್ಲ ಕರಿಬೇಡಿ ನನ್ನನ್ನ. ಸರಿ ಸರಿ ವಸುಂಧರ, ಇದು ಓಕೆನಾ? ನೋಡು, ವಿಶ್ವಜಿತ್ ನಿನ್ ಪಾಲ್ಗೆ ಬಿಸಿ ತುಪ್ಪದ ಥರ, ಉಗುಳೋ ಹಾಗೂ ಇಲ್ಲ, ನುಂಗೋ ಹಾಗೂ ಇಲ್ಲ. ಅದಕ್ಕೆ ನೀನು ಅವನನ್ನ ಕೂಲಾಗಿರೋ ಥರ ನೋಡ್ಕೋಬೇಕು. ಅವನು ಚೆನ್ನಾಗಿದ್ರೆ ನೀನು ಚೆನ್ನಾಗಿರ್ತೀಯ. ನೀನು ಹೀಗೆಲ್ಲ ಕಷ್ಟಪಡಬಾರ್ದು, ರಾಣಿ ಥರ ಇರಬೇಕು. ಓ ನೀನಾ? ಬಾ. ಏನಂತೆ? ಯಾಕೆ ಕಳ್ತಿದ್ದಾಳೆ? ಏನೂ ಇಲ್ಲ, ಅವಳ ಮಮ್ಮಿ ಡ್ಯಾಡಿನ ಮಿಸ್ ಮಾಡ್ಕೋತಾ ಇದ್ದಾಳೆ. ಏನಾ ಬೇಟಿ, ಅಲ್ವಾ ವಸುಂಧರ? ಯಶೋಧ, ನಾನು ನಿನ್ನ ಜೊತೆ ಒಂದು ಸ್ವಲ್ಪ ಹೊತ್ತು ಪರ್ಸ್ನಲ್ ಆಗಿ ಮಾತಾಡಬೇಕಾಗಿತ್ತು. ಮಾತಾಡು, ಪರವಾಗಿಲ್ಲ. ವಸುಂಧರ ನಮ್ಮೋಳೆ ಅಲ್ವಾ? ವಸುಂಧರ, ಸ್ವಲ್ಪ ಒಳಗೋಗಮ್ಮ. ಯಶೋಧ, ಆ ಹುಡುಗಿನ ಇಲ್ಲಿ ಕರ್ಕೊಂಡು ಬಂದಿರೋದು ಯಾಕೆ ಅಂತ ಗೊತ್ತಾಯ್ತಾ? ಅದನ್ನೇ ನಾನು ಕೇಳಬೇಕು ಅಂತಿದ್ದೆ. ನಾನೇನು ಮಾಡಬೇಕು ಅಂತ? ಮಾಡೋದೇನಿಲ್ಲ, ಬೇಗ ಒಂದು ಸಿಂಪಲ್ ಆಗಿ ಮದುವೆ ತಯಾರಿ ಮಾಡು. ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಗೊತ್ತಾಗಬಾರ್ದು, ಓಕೆನಾ? ಏನು ಸಿಂಪಲ್ ಮದುವೆನಾ? ಅದೇಗೆ ಸಾಧ್ಯ? ವಿಶ್ವಜಿತ್ ಯಾರು, ವಸುಂಧರ ಯಾರು? ನಾನು ವರ್ಷಲಿ ಅವ್ರ ಅತ್ತೆ. ನಮ್ಮನೆ ಮದುವೆ ಸಿಂಪಲ್ ಆಗಿ ಮಾಡೋದಾ?
ವಿಶ್ವಜಿತ್ ಹೇಳಿದಾನೆ, ಹೇಳ್ದಷ್ಟು ಮಾಡು. ಅಧಿಕ ಪ್ರಸಂಗತನ ಬೇಡ. ಜೈಸಲ್ಮೇರ್ ಕುಟುಂಬ ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು? ಅವ್ರ ಮನೇಲಿ ಏನೇ ನಡೆದ್ರು ರಾಜವೈಭವದಲ್ಲೇ ನಡಿಬೇಕು. ನಾನು ಇದಕ್ಕೆಲ್ಲ ಒಪ್ಪಲ್ಲ. ಏಯ್ ಮೆಲ್ಲಗೆ. ನಾನು ಒಪ್ಪಲ್ಲ. ನೀನು ಒಪ್ಪಿಗೆ ತಗೊಂಡು ಯಾವನಿಗೆ ಏನಾಗಬೇಕು? ನನಗೆ ನನ್ನ ದೋಸ್ತಿ ಮುಖ್ಯ, ವಿಶ್ವಜಿತ್ ಮುಖ್ಯ. ಗ್ರ್ಯಾಂಡ್ ಮದುವೆ ಮಾಡೋಕ್ಕೆ ಈಗ ಟೈಮ್ ಇಲ್ಲ. ಅದೆಲ್ಲ ಮಾಡೋಕ್ಕೋದ್ರೆ ಎಡವಟ್ಟಾಗತ್ತೆ. ಈಗ ಸಿಂಪಲಾಗಿ ಮಾಡಿ ಮುಗಿಸೋಣ. ರಾಜಸ್ಥಾನಕ್ಕೆ ಹೋದ್ಮೇಲೆ ಗ್ರ್ಯಾಂಡ್ ರಿಸೆಪ್ಷನ್ ಇಟ್ಕೊಂಡ್ರೆ ಆಯಿತು. ಅದನ್ನು ನಾನೇ ಅರೇಂಜ್ ಮಾಡ್ತೀನಿ. ಅರ್ಥ ಆಯ್ತಾ? ಇನ್ನೇನು ಕೇಳಬೇಡ. ಮದುವೆ ಶಾಸ್ತ್ರಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊ. ವಿಶ್ವ ನಾನು ಆಚೆ ಹೋಗಿ ಏನೇನು ಅರೇಂಜ್ಮೆಂಟ್ ಮಾಡಬೇಕೋ ಎಲ್ಲ ಮಾಡ್ಕೊಂಡು ಬರ್ತೀವಿ. ಆಯ್ತು. ನೋಡಿ, ನಂಗೆ ನಿದ್ದೆ ಬರ್ತಿದೆ. ಅದು ಏನು ಹೇಳಬೇಕು ಅಂತಿದ್ದೀರೋ ಹೇಳ್ಬಿಟ್ಟು ನನ್ನ ಬೇಗ ಕಳಿಸಿ. ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಬಂದು ಕೂಡ್ಸಿದ್ದೀರಾ? ಮತ್ತೆ ನನ್ನಿಂದ ಏನಾದರೂ ತಪ್ಪಾಯ್ತಾ? ನೋಡಿ, ಈ ಮನೇಲಿ ನನಗೆ ಎಲ್ಲ ಸಿಗ್ತಿದೆ, ಆದರೆ ಸರಿಯಾದ ಟೈಮಿಗೆ ನಿದ್ದೆ ಮಾತ್ರ ಮಾಡೋಕ್ಕಾಗ್ತಿಲ್ಲ. ನಾನು ಹೋಗ್ತೀನಿ, ನಂಗೆ ನಿದ್ದೆ ಬರ್ತಿದೆ. ಏ ಸಂಜು, ಒಂದು ನಿಮಿಷ ಕೂತ್ಕೋ. ಅಣ್ಣಯ್ಯ, ಸಂಜು, ನಾನು ಆಗಲೇ ನಿನಗೆ ಹೇಳಿದ ಆದಿತ್ಯನ ವಿಷಯ ಇನ್ನೂ ಪೂರ್ತಿಯಾಗಿ ನಿನ್ನ ಮನಸ್ಸಿಗೆ ನಾಟಿಲ್ಲ ಅನ್ಸುತ್ತೆ ಅಲ್ವಾ? ಅಯ್ಯೋ ಸಾರ್, ನಾನು ನಿಮ್ಗೆ ಆಗಲೇ ಪ್ರಾಮಿಸ್ ಮಾಡಿದ್ನಲ್ಲ ಸರ್, ನಾನು ನಿಮ್ಮ ಜೊತೆನೇ ಇರ್ತೀನಿ, ನೀವು ಹೇಳ್ದಂಗೆ ಕೇಳ್ತೀನಿ ಅಂತ. ಆರಾಮಾಗಿ ನಿದ್ದೆ ಮಾಡಿ. ನಾನು ಆಗಲೇ ಆದಿತ್ಯನ ಕ್ಯಾರೆಕ್ಟರ್ನ ಪೂರ್ತಿಯಾಗಿ ಅರಿತು ಕುಡಿದು ಬಿಟ್ಟಿದ್ದೀನಿ, ಆಯಿತಾ? ಮುಂದೆ ನೋಡ್ತೀರಿ ನನ್ನ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂತ. ಇಲ್ಲ ಸಂಜು, ನಿನಗೆ ಇನ್ನೂ ಆದಿತ್ಯನ ಬಗ್ಗೆ ಪೂರ್ತಿಯಾಗಿ ಏನೂ ಅಣ್ಣಯ್ಯ ಹೇಳಿಲ್ಲ. ನಾವು ಅವನನ್ನ ಹೇಗೆ ಕಳ್ಕೊಂಡ್ವಿ ಅನ್ನೋದ್ರ ಬಗ್ಗೆ ಅಷ್ಟೇ ಹೇಳಿರೋದು. ಅವನ ಪ್ರೀತಿ ಬಗ್ಗೆ ಆಗಲಿ ಅಥವಾ ಅವನು ಮನೇಲಿ ಹೇಗೆ ನಡ್ಕೊಳ್ತಿದ್ದ, ಅವನ ರೀತಿ ನೀತಿ ಏನು, ಇದೆಲ್ಲದ್ರ ಬಗ್ಗೆ ಏನು ಹೇಳಿಲ್ಲಪ್ಪ. ಅದೆಲ್ಲ ನಿನಗೆ ಪೂರ್ತಿಯಾಗಿ ಅರ್ಥ ಆಗಬೇಕಲ್ವಾ? ಆಗಲೇ ನಿನಗೆ ಆದಿತ್ಯನ ಬಗ್ಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತಾಗೋದಲ್ವಾ? ಅದೆಲ್ಲ ಈಗಲೇ ಹೇಳಬೇಕಾ? ನನಗೆ ನಿದ್ದೆ ಬರ್ತಿದೆ. ಇದನ್ನೆಲ್ಲ ಮಾತಾಡೋಕ್ಕೆ ನಮ್ಗೆ ಬೇರೆ ಸಮಯ ಸಿಗಲ್ಲ. 1 ಗಂಟೆ ನಿದ್ದೆ ಕಮ್ಮಿ ಆದರೆ ಬೆಳಿಗ್ಗೆ ಜಾಸ್ತಿ ಮಲ್ಕೊಳ್ಳುವಂತೆ. ಅರ್ಥ ಮಾಡ್ಕೊ. ಸರಿ ಹೇಳಿ, ಜಾಸ್ತಿ ಪೀಟಿಗೆ ಹಾಕ್ಬೇಡಿ, ಡೈರೆಕ್ಟಾಗಿ ಲವ್ ಸ್ಟೋರಿಗೆ ಬನ್ನಿ. ಅವನು ಆದಿತ್ಯ ಆ ಹುಡುಗಿನ ತುಂಬ ಪ್ರೀತಿಸ್ತಿದ್ದ. ಅವಳಿಗೋಸ್ಕರ ಪ್ರಾಣ ಬಿಡಕ್ಕೂ ರೆಡಿ ಇದ್ದ. ಆದರೆ ಏನಾಯ್ತು? ಅಪ್ಪಯ್ಯ ಒಪ್ಪಲೇ ಇಲ್ಲ. ನಾನಂತೂ ಅವನಿಗೋಸ್ಕರ ಗೋಳಾಡ್ತಿದ್ದೆ, ಸಿಕ್ಕಾಪಟ್ಟೆ ಹತ್ತಿದ್ದೀನಿ. ಅಪ್ಪಯ್ಯನ ಕಾಲಿಗೆ ಬಿದ್ದು ಬೇಡ್ಕೊಳ್ತಿದ್ದೆ, ಅಪ್ಪಯ್ಯ ಅವರಿಬ್ರಿಗೂ ಮದುವೆ ಮಾಡಿಸ್ಕೊಡಿ ಅಂತ. ಆದರೆ ಅಪ್ಪಯ್ಯ ಅವ್ರು ಹೇಳ್ತಿದ್ದಿದ್ದು ಒಂದೇ ಮಾತು, ಆಗಲ್ಲ ಅಂತ. ಮಗನೇ, ಈಜಾಡಕ್ಕೆ ಬರಲಿಲ್ಲ ಅಂದರೆ 2 ನಿಮಿಷ ನೀರಲ್ಲಿ ಇರೋಕ್ಕಾಗಲ್ಲ. ಉಸಿರುಗಟ್ಟಿ ನೆಗೆದು ಬಿದ್ದು ಹೋಗ್ತಾರೆ. ಈಜಿದ್ದು ನೀನೆಲ್ಲ ಕಣೋ, ಆದಿತ್ಯಪ್ಪನವರು.